Hello children, welcome to my class. Today we are going to know the poem The Gymnastic Clock. But before you read the gymnastic clock, here is the spider game. Listen to the piece of text that your teacher reads out to you. ನಾನು ಓದುತ್ತಿರುವಾಗ ನೀವು ಇದನ್ನು ಗಮನವಿಟ್ಟು ಕೇಳಿ. Fill in the blanks with the words you have heard. ಇಲ್ಲಿ ನಾನು ಓದುತ್ತಿರುವಾಗ ನೀವು ಕೇಳಿದಂಥ ಪದಗಳನ್ನು ನಾವು ಇಲ್ಲಿ ಭರ್ತಿ ಮಾಡ್ತಾ ಇರಬೇಕು. Okay, please be ready with your textbook and pencil because you can write on all the blank words whatever I covering these lines, and when I read, try to write the new words here. Later I say spelling with the meaning of that words. Okay, listen carefully. The little spider crawled down the wall by using its web so it wouldn't fall. It crawled to the bottom and back up again, then thought to himself, what a fine game. So he called his friends to join the game, and they played all day till night time came. And when they had finished, they went off to bed and left all the wall covered over in web. Okay, how many words do you remember? And then observe the rhyming words. Check out the new words what I said, the blank words. Okay, now I repeat the spider game for new words with the meaning. The little spider crawled down the wall by using its web so it wouldn't fall. It crawled to the bottom and back up again, then thought to himself, what a fine game. So he called his friends to join the game, and they played all day till night time came. And when they had finished, they went off to bed and left all the wall covered over in web. Okay, it is completed now. Now I will show you the new words here. New words, ಹೊಸ ಪದಗಳು. WEB ವೆಬ್ ಬಲೆ, FALL ಫಾಲ್ ಬೀಳು, FINE ಫೈನ್ ಗೇಮ್ ಸುಂದರ ಆಟ, FRIENDS ಫ್ರೆಂಡ್ಸ್ ಗೆಳೆಯರು, CAME ಕೇಮ್ ಬಂದಿತು, BED ಬೆಡ್ ನಿದ್ರೆ, WEB ವೆಬ್ ಬಲೆ. Now we know the spider game. Okay, the little spider crawled down the wall. ಒಂದು ಚಿಕ್ಕ ಜೇಡರ ಹುಳ ಅದು ಗೋಡೆಯ ಮೇಲಿಂದ ಕೆಳಗೆ ಬಂತು. ಬೈ ಯೂಸಿಂಗ್ ಇಟ್ಸ್ ವೆಬ್, ಅದು ತನ್ನ ಬಲೆಯ ಸಹಾಯದಿಂದ ಬಂತು. ಸೊ ಇಟ್ ವುಡಂಟ್ ಫಾಲ್, ಅದು ಕೆಳಗೆ ಬೀಳಲೇ ಇಲ್ಲ. ಇಟ್ ಕ್ರಾವಲ್ಡ್ ಟು ದ ಬಾಟಮ್ ಆ್ಯಂಡ್ ಬ್ಯಾಕ್ ಅಪ್ ಅಗೇನ್, ಮತ್ತೆ ಅದು ಮೇಲೆ ಹೋಗಿ ಮತ್ತೆ ಕೆಳಗೆ ಬಂತು. ದೆನ್ ಥಾಟ್ ಟು ಹಿಮ್ಸೆಲ್ಫ್, ಅದು ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿತು. ಅದೇನು ಅಂತಂದರೆ, ವಾಟ್ ಅ ಫೈನ್ ಗೇಮ್, ಇದು ಎಷ್ಟು ಸುಂದರ ಆಟ ಇದೆ ಅಂತ ಅಂದ್ಕೊಳ್ತು. ದೆನ್ ಸೊ ಹಿ ಕಾಲ್ಡ್ ಹಿಸ್ ಫ್ರೆಂಡ್ಸ್, ಅದು ತನ್ನ ಗೆಳೆಯರನ್ನು ಕರೆಯಿತು. ಟು ಜಾಯಿನ್ ದ ಗೇಮ್ ಆ್ಯಂಡ್ ದೇ ಪ್ಲೇಡ್ ಆಲ್ ಡೇ, ಅದು ತನ್ನ ಗೆಳೆಯರನ್ನು ಆಟ ಆಡಲಿಕ್ಕೆ ಕರೆಯಿತು. ಅದು ಆ್ಯಂಡ್ ದೇ ಪ್ಲೇಡ್ ಆಲ್ ಡೇ, ಇಡೀ ದಿನ ಆಟ ಆಡಿತು. ಎಲ್ಲಿಯವರೆಗೆ? ಟಿಲ್ ನೈಟ್ ಟೈಮ್
ಕೇಮ್ ಅಂದರೆ ರಾತ್ರಿ ಸಮಯ ಬರುವವರೆಗೂ ಅವೆಲ್ಲರೂ ಸೇರಿ ಆಟ ಆಡಿದವು. ಆ್ಯಂಡ್ ವೆನ್ ದೇ ಹ್ಯಾಡ್ ಫಿನಿಶ್ಡ್ ದೇ ವೆಂಟ್ ಆಫ್ ಟು ಬೆಡ್. ಅವು ಆಟ ಮುಗಿಸಿದ ಮೇಲೆ ನಿದ್ರೆಗೆ ಹೋದವು. ಆ್ಯಂಡ್ ಲೆಫ್ಟ್ ಆಲ್ ದ ವಾಲ್ ಕವರ್ಡ್ ಓವರ್ ಇನ್ ವೆಬ್. ಆಟ ಆದ ನಂತರ ಅಲ್ಲಿ ಆ ಗೋಡೆ ಏನಾಗಿತ್ತು, ಬಲೆಯಿಂದ ಮುಚ್ಚಿಕೊಂಡಿತ್ತು. ನೌ ವಿ ನೋ ದ ರೈಮಿಂಗ್ ವರ್ಡ್ಸ್. ಓಕೆ, ಸಿ ಹಿಯರ್. Rhyming words. Similar kinds of words which pronounced in the same manner, they are called as rhyming words. For example, wall, fall, bell, cell. ಅಂದರೆ ರೈಮಿಂಗ್ ವರ್ಡ್ಸ್ ಅಂದರೆ ಏನು? ಪ್ರಾಸಪದಗಳು. ಹೌದಾ? ಆ ಪ್ರಾಸಪದಗಳು ಕನ್ನಡದ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಪದ್ಯದ ಸಾಲುಗಳ ಅಂತ್ಯದಲ್ಲಿ ಒಂದೇ ರೀತಿಯ ಉಚ್ಚಾರದ ಪದಗಳನ್ನು ಪ್ರಾಸಪದಗಳು ಎನ್ನುತ್ತೇವೆ. ಅವುಗಳ ಅರ್ಥ ಬೇರೆ ಬೇರೆ ಇದ್ದರೂ ಸಹ ಅವುಗಳ ಧ್ವನಿ ಒಂದೇ ಆಗಿರುತ್ತದೆ. ಅಂಥ ಪದಗಳನ್ನು ನಾವು ಪ್ರಾಸಪದಗಳು ಎಂದು ಕರೆಯುತ್ತೇವೆ. ವಿ ನೋ ಅಬೌಟ್ ದ ಪೋಯೆಟ್ ಹೂ ರೋಟ್ ದ ಜಿಮ್ನಾಸ್ಟಿಕ್ ಕ್ಲಾಕ್. As the picture of the poet is not available, her signature copy is given. ಇಲ್ಲಿ ಜಿಮ್ನಾಸ್ಟಿಕ್ ಕ್ಲಾಕ್ ಅನ್ನೋ ಒಂದು ಪದ್ಯವನ್ನು ಬರೆದಂಥ ಕವಿಯ ಭಾವಚಿತ್ರ ಇಲ್ಲ, ಅವರ ಸಹಿ ಗುರುತು ಮಾತ್ರ ಇಲ್ಲಿ ಕೊಡಲಾಗಿದೆ. ಮೇರಿ ಕ್ಯಾರೋಲಿನ್ ಡೇವಿಸ್ 10-17-21. ಮೇರಿ ಕ್ಯಾರೋಲಿನ್ ಡೇವಿಸ್ ವಾಸ್ ಬಾರ್ನ್ ಆ್ಯಂಡ್ ಎಜುಕೇಟೆಡ್ ಇನ್ ಕ್ಯಾಲಿಫೋರ್ನಿಯಾ. ಮೇರಿ ಕ್ಯಾರೋಲಿನ್ ಡೇವಿಸ್ ಅವರು ಯುನೈಟೆಡ್ ಸ್ಟೇಟ್ನಲ್ಲಿ ಬರುವಂತಹ ಕ್ಯಾಲಿಫೋರ್ನಿಯಾ ಅನ್ನುವಂಥ ನಗರದಲ್ಲಿ ಅವರು ಹುಟ್ಟಿದರು ಮತ್ತು ಅಲ್ಲಿಯೇ ಅವರು ತಮ್ಮ ಶಿಕ್ಷಣವನ್ನು ಕೂಡ ಮುಗಿಸಿದರು. ಇನ್ 1918 ಶಿ ಪಬ್ಲಿಷ್ಡ್ ದ ಡ್ರಮ್ಸ್ ಇನ್ ಅವರ್ ಸ್ಟ್ರೀಟ್, ಎ ಬುಕ್ ಆಫ್ ವಾರ್ ಪೋಯಮ್ಸ್. ಸಮರ ಕದನಗಳು ಅನ್ನುವಂಥ ಕವನಗಳನ್ನು ಒಳಗೊಂಡಂತಹ ಒಂದು ಪುಸ್ತಕ, ಅದು ದ ಡ್ರಮ್ಸ್ ಇನ್ ಅವರ್ ಸ್ಟ್ರೀಟ್. ಈ ಪುಸ್ತಕವನ್ನು 1918ರಲ್ಲಿ ಪ್ರಕಟಿಸಿದರು. ಆ್ಯಂಡ್ ಇನ್ 1919 brought out a collection of her poems under the title ಯೂತ್ ರೈಡಿಂಗ್. ಯುವಕರ ಸವಾರಿ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅವರು ತಮ್ಮ ಕವನ ಸಂಕಲನವನ್ನು 1919ರಲ್ಲಿ ಹೊರತಂದರು. ಮಿಸ್ ಡೇವಿಸ್ ಹ್ಯಾಸ್ ಆಲ್ಸೋ ರಿಟನ್ ಸೆವರಲ್ ಒನ್ ಆ್ಯಕ್ಟ್ ಪ್ಲೇಸ್. ಮಿಸ್ ಡೇವಿಸ್ ಅವರು ಹಲವಾರು ಏಕಪಾತ್ರಾಭಿನಯ ನಾಟಕಗಳನ್ನು ಬರೆದರು. ಒನ್ ಆಫ್ ವಿಚ್ ದ ಸ್ಲೇವ್ ವಿತ್ 2 faces ಹ್ಯಾಸ್ ಹ್ಯಾಡ್ ಸಕ್ಸಸ್ಫುಲ್ ಪ್ರೆಸೆಂಟೇಷನ್. ಅವರ ಈ 2 ಮುಖಗಳನ್ನು ಹೊಂದಿರುವಂಥ ಗುಲಾಮ ಅನ್ನೋ ಒಂದು ನಾಟಕ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಒನ್ ಆ್ಯಕ್ಟ್ ಪ್ಲೇ ಈಸ್ ಎ ಪ್ಲೇ ದ್ಯಾಟ್ ಹ್ಯಾಸ್ ಓನ್ಲಿ ಒನ್ ಆ್ಯಕ್ಟ್ ಆ್ಯಸ್ ಡಿಸ್ಟಿಂಕ್ಟ್ ಫ್ರಮ್ ಪ್ಲೇ ದ್ಯಾಟ್ ಆಕರ್ಸ್ ಓವರ್ ಸೆವರಲ್ ಆ್ಯಕ್ಟ್ಸ್. ಇಟ್ ಹ್ಯಾಸ್ 1 or more ಸೀನ್ಸ್. ಈ ಒನ್ ಆ್ಯಕ್ಟ್ ಪ್ಲೇ ಅನ್ನೋದು ಒಂದು ಸೋಲೋ ಪರ್ಫಾರ್ಮೆನ್ಸ್, ಅಂದರೆ ಅದು ಏಕಪಾತ್ರಾಭಿನಯ. ಹೌದಾ? ಅಲ್ಲಿ ಒಬ್ಬ ವ್ಯಕ್ತಿ ಹಲವಾರು ನಟನೆಗಳನ್ನು ಮಾಡುತ್ತಾನೆ ಮತ್ತು ಅಲ್ಲಿ ಒಂದಕ್ಕಿಂತ ಹೆಚ್ಚು ದೃಶ್ಯಗಳನ್ನು ಕೂಡ ನಾವು ಅಲ್ಲಿ ನೋಡಬಹುದು. ಇನ್ ಅ ರೀಸೆಂಟ್ ಇಯರ್ ದ 10 minutes ಪ್ಲೇ ಹ್ಯಾಸ್ ಎಮರ್ಜ್ಡ್ ಆ್ಯಸ್ ಎ ಪಾಪ್ಯುಲರ್ ಸಬ್ಜನ್ರ್ ಆಫ್ ದ ಒನ್ ಆ್ಯಕ್ಟ್ ಪ್ಲೇ ಎಸ್ಪೆಷಲಿ ಇನ್ ರೈಟಿಂಗ್ ಕಾಂಪಿಟೇಷನ್. ಇತ್ತೀಚಿನ ವರ್ಷಗಳಲ್ಲಿ 10 ನಿಮಿಷದ ನಾಟಕ ಅಂದರೆ ಅದು ಒನ್ ಆ್ಯಕ್ಟ್ ಪ್ಲೇ, ಏಕಪಾತ್ರಾಭಿನಯವು ಬರವಣಿಗೆ ರೂಪದ ಒಂದು ನಾಟಕ ಸ್ಪರ್ಧೆಯಾಗಿ ಹೊರಹೊಮ್ಮಿತ್ತು. ಓಕೆ, ನೌ ಐ ವಿಲ್ ಸ್ಟಾಪ್ ದ ಕ್ಲಾಸ್ ಆ್ಯಂಡ್ ಗಿವ್ ಯು ಹೋಮ್ವರ್ಕ್. You write down the new words, rhyming words in the spider game. Write about the poet who wrote the gymnastic clock. What is rhyming words? Give example. Okay, we know about the gymnastic clock in the next period. Thank you.